ತುರುವೇಕೆರೆ ತಾಲೂಕಿನ ಅತಿ ದೊಡ್ಡ ಕೆರೆಯಾದ ಮಲ್ಲಘಟ್ಟ ಕೆರೆ ಕೋಡಿ ಬಿದ್ದಿದೆ. ಈ ಕೆರೆಯು ಸುಂದರ ಪ್ರಾಕೃತಿಕ ತಾಣದಲ್ಲಿದ್ದು ಹೇಮಾವತಿ ನಾಲಾ ನೀರಿನ ಆಶ್ರಯದೊಂದಿಗೆ ವರ್ಷದ 2-3 ತಿಂಗಳು ಜಲಪಾತದಂತೆ ಹರಿಯುತ್ತಾ ಸಹಸ್ರಾರು ಪ್ರವಾಸಿಗರನ್ನ ಆಕರ್ಷಿಸುತ್ತದೆ. ಅಕ್ಟೋಬರ್ನಿಂದ ಜನವರಿಯವರೆಗೆ ಮೈದುಂಬಿ ಕೋಡಿ ಹರಿಯುವ ಈ ಕೆರೆಯ ನೀರು ಒಂದು ಸಣ್ಣ ಜಲಪಾತದ ಎಲ್ಲಾ ರೋಚಕ ಅನುಭವಗಳನ್ನ ಪ್ರವಾಸಿಗರಿಗೆ ನೀಡುತ್ತದೆ. ಎರಡೂ ಕಡೆ ಕೋಡಿಗಳಲ್ಲಿ ಧರ್ಮ ಸಂಸ್ಕಾರಗಳ ಪ್ರತೀಕವಾಗಿ ಈಶ್ವರ ದೇವಾಲಯಗಳಿವೆ. ಸುಂದರ ಗದ್ದೆ ಬಯಲು, ನಡುತೋಪಿನ ವಿಶಾಲ ಅಂಗಳ, ಕೆರೆಯ ಹಿಂಬದಿಯ ಮಧ್ಯ ಹರಿಯುವ ನೀರಿನ ಜುಳುಜುಳು ನಾದ ಎಲ್ಲರ ಮನಸೆಳೆಯುತ್ತದೆ. ಸೂರ್ಯಾಸ್ತಮದ ವೇಳೆಯಂತೂ ಸೂರ್ಯನ ಹೊಂಗಿರಣ ಕೆರೆಯ ಜಲಾಂಗಣವನ್ನ ಕೆಂಬಣ್ಣದಂತೆ ತಿರುಗಿಸಿ ಸೂರ್ಯನ ಮುಳುಗಡೆಯ ಒಂದೊಂದು ಕ್ಷಣವೂ ಅವಿಸ್ಮರಣೀಯ ಅನುಭವಗಳನ್ನ ಪ್ರವಾಸಿಗರಿಗೆ ನೀಡುತ್ತದೆ. ಶನಿವಾರ, ಭಾನುವಾರ ಸರ್ಕಾರಿ ರಜಾ ದಿನಗಳಲ್ಲಿ ತಾಲೂಕಿನ ಮೂಲೆ ಮೂಲೆಯಿಂದ ಜನಸಾಗರ ಹರಿದು ಬರುತ್ತದೆ. ತಾಲೂಕು ಅಷ್ಟೇ ಅಲ್ಲದೆ ತಿಪಟೂರು, ಅರಸೀಕೆರೆ, ಬೆಳ್ಳೂರು, ಯಡಿಯೂರಿನಿಂದಲೂ ಸಹ ಪ್ರವಾಸಿಗರು ವಾಹನಗಳನ್ನು ಮಾಡಿಕೊಂಡು ಕುಟುಂಬ ಸಮೇತರಾಗಿ ಆಗಮಿಸುತ್ತಾರೆ. ಇಲ್ಲಿನ ವಿಶೇಷವೆಂದರೆ ಜಲಪ್ರೇಮಿಗಳಿಗೆ ವಿಹಾರ ತಾಣವಾಗಿ, ಮೀನು ಶಿಕಾರಿ ಪ್ರೇಮಿಗಳಿಗೆ ನೆಚ್ಚಿನ ತಾಣವಾಗಿ, ಗ್ರಾಮ ದೇವತೆಗಳ ಉತ್ಸವ ಮೂರ್ತಿಗಳಿಗೆ ಗಂಗಾದೇವಿಯ ಪವಿತ್ರ ಸ್ಥಳವಾಗಿ, ಮಕ್ಕಳಾಗದವರಿಗೆ ಗಂಗಾ ಪೂಜೆಯ ಸ್ಥಳವಾಗಿ, ಹಲವು ಅಭಿರುಚಿಯ ಹವ್ಯಾಸ ಪ್ರಿಯರಿಗೆ ನೆಚ್ಚಿನ ಪ್ರವಾಸಿ ತಾಣವಾಗಿದೆ. ಇಷ್ಟೆಲ್ಲಾ ಸಕಾರಾತ್ಮಕ ಸಂಗತಿಗಳೊಂದಿಗೆ ಜನಾಕರ್ಷಣೆಯ ಪ್ರವಾಸಿ ತಾಣವಾಗಿರೋ ಈ ಮಲ್ಲಘಟ್ಟ ಕೆರೆ ಪ್ರಾಣಾಪಾಯದಂತಹ ಕುತ್ತು ತಂದ ಉದಾಹರಣೆಗಳು ಸಹ ಇಲ್ಲಿ ಅಡಗಿವೆ. ಜಲಾಶಯದಲ್ಲಿ ನೀರು ಹೆಚ್ಚಿದಂತೆಲ್ಲ ಕೋಡಿಯು ಸರಿಸುಮಾರು 50ಕ್ಕೂ ಹೆಚ್ಚು ಮೀಟರ್ ವ್ಯಾಪ್ತಿಯಲ್ಲಿ ಜಲಪಾತದಂತೆ ನೀರು ಹರಿಯುತ್ತದೆ. ಇಲ್ಲಿ ಹರಿಯುವ ನೀರಿನಲ್ಲಿ ಮಹಿಳೆಯರು, ಮಕ್ಕಳು ನಿರ್ಭೀತರಾಗಿ ಜಳಕ ಮಾಡುತ್ತಾರೆ. ಅಪಾಯವನ್ನು ಲೆಕ್ಕಿಸದೆ ಕೆಲ ಯುವಕರು ಈಜುವಾಗ ಬಂಡೆಗಳು ಬಡಿದು ಸಾವು ತಂದಂತಹ ಉದಾಹರಣೆಗಳು ಬಹಳಷ್ಟಿವೆ. 500ರಿಂದ 1000 ಸಂಖ್ಯೆಯಲ್ಲಿ ಬರುವ ಮಹಿಳೆಯರು, ಹೆಣ್ಣು ಮಕ್ಕಳಿಗೆ ಇಲ್ಲಿ ಶೌಚಾಲಯವಿಲ್ಲ. ಗಂಗಾ ಸ್ನಾನ ಕೈಗೊಳ್ಳುವವರಿಗೆ ಕನಿಷ್ಠ ಬಟ್ಟೆ ಬದಲಾಯಿಸಿಕೊಳ್ಳಲು ಕೊಠಡಿಗಳಿಲ್ಲ. ಅನಿರೀಕ್ಷಿತ ನೀರಿಗಿಳಿದ ಅವಘಡಗಳಾದಾಗ ರಕ್ಷಿಸುವ ಸಿಬ್ಬಂದಿ ಹಾಗೂ ಅಗತ್ಯ ಪರಿಕರಗಳಿಲ್ಲ. ಪಾರ್ಕಿಂಗ್ ವ್ಯವಸ್ಥೆ, ಸೂಕ್ತ ಜಾಗ ಮತ್ತು ಮಾರ್ಗದರ್ಶಕರಿಲ್ಲ. ಅಪಾಯ ಜಾಗಗಳಿದ್ದು ಅಲ್ಲಿಗೆ ಇಳಿಯದಂತೆ ಮುನ್ನೆಚ್ಚರಿಕೆ ಸೂಚಿಸುವ ಫಲಕಗಳಿಲ್ಲ. ಇದರೊಂದಿಗೆ ಪ್ರವಾಸಿ ತಾಣಕ್ಕೆ ಅವಶ್ಯಕತೆ ಇರುವ ಹೋಟೆಲ್, ಉದ್ಯಾನವನ, ಬೋಟಿಂಗ್ ವ್ಯವಸ್ಥೆಗಳ ಕೊರತೆ ಇದೆ. ಮಲ್ಲಘಟ್ಟ ಕೆರೆ ವ್ಯಾಪ್ತಿಯಲ್ಲಿ ಪ್ರವಾಸಿಗರಿಗೆ ಅಗತ್ಯವಾದ ಸೌಕರ್ಯ ಸೌಲಭ್ಯಗಳನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ಕೈಗೊಳ್ಳಬೇಕಾಗುತ್ತದೆ. ಅಗತ್ಯ ಮುಂಜಾಗ್ರತಾ ಕ್ರಮ, ಪ್ರವಾಸಿಗರನ್ನ ಎಚ್ಚರಿಸುವ ಸೂಚನಾ ಫಲಕಗಳು, ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಬಿಸಾಡುವ ಕ್ರಮ, ನೀರಿಗಿಳಿಯುವ ಯುವಕರನ್ನ ನಿಯಂತ್ರಿಸುವ ಸಿಬ್ಬಂದಿಯನ್ನು ನೇಮಿಸುವ ಅಗತ್ಯತೆ ಬೇಕಾಗಿದೆ.